ನಮ್ಮ ನಿರ್ದೇಶಕರು ದ ಶೋ ಮ್ಯಾನ್ ಪ್ರೇಮ್ ಸರ್ನ ನಿಮ್ಮೆಲ್ಲರ ದೊಡ್ಡ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಪ್ರೇಮ್ ಸರ್, can we have you on stage please? ನನ್ನ ಕಡೆಯಿಂದ ಪ್ರೇಮ್ ಸರ್ಗೆ ಫಸ್ಟ್ ವಿಸಿಲ್ ಹೊಡಿರಿ. ಒಂದ್ ದೊಡ್ಡ ವಿಸಿಲ್ ಬರಬೇಕು ಪ್ರೇಮ್ ಸರ್ಗೆ. ಸರ್, ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ನೀವು ಎಲ್ಲೇ ಹೋದ್ರು ಕೂಡ ನಮ್ಮ ಕನ್ನಡ ಭಾಷೆನ ಬಹಳ ಪ್ರೀತಿ ಅಭಿಮಾನದಿಂದ ಅಲ್ಲಿ ಮಾತಾಡ್ತಾ ಇದ್ದೀರಾ. ಇವತ್ತು ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾದಲ್ಲಿ ದ ಓನ್ಲಿ ಥಿಂಗ್ ವಿಚ್ ಇಸ್ ಟ್ರೆಂಡಿಂಗ್ ಇಸ್ ಪ್ರೇಮ್ ಸರ್ ಸ್ಪೀಚ್. ಪ್ರೇಮ್ ಸರ್ ಅಲ್ಲ, ಸೇಯಿಂಗ್ ಅಲ್ಲ, ಸಿನಿಮಾ ಹ್ಯಾಸ್ ನೋ ಲ್ಯಾಂಗ್ವೇಜ್ ಅಂತ ಹೇಳಿ, ಬಟ್ ಅದೆಲ್ಲ ಸುಳ್ಳು. ಇಟ್ಸ್ ರಾಂಗ್. ಆಕ್ಚುಲಿ the only language Prem sir spoke everywhere was cinema language. So ashtu passionate agi aa cinema ಭಾಷೆನ ಕಲಿತು ಎಲ್ಲಾ ಕಡೆ ಸಿನಿಮಾ ಭಾಷೆನ ಮಾತಾಡಿ ಭಾಷೆ ಬರ್ದೇ ಇರೋರ್ಗು ನೀವು ಸಿನಿಮಾನ ಅರ್ಥ ಮಾಡಿಸ್ಬಿಟ್ಟಿದ್ದೀರಾ. ಅಂಡ್ ಅವ್ರು ಆಕ್ಚುಲಿ ತುಂಬಾ ಟಯರ್ಡ್ ಆಗಿದ್ದಾರೆ ಸರ್, ಬಟ್ ಇದು ನಮ್ಮ ಹೋಮ್ ಗ್ರೌಂಡ್ ಸರ್. ವೆಲ್ಕಮ್ ಬ್ಯಾಕ್ ಸರ್. ಹೇಗಿದ್ದೀರಾ? ಜರ್ನಿ ಹೆಂಗಿತ್ತು ಸರ್? ಗುಡ್ ಮಾರ್ನಿಂಗ್. ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ನಮಸ್ತೆ. ತುಂಬಾ ಖುಷಿ ಆಯ್ತು ಎಲ್ಲ ಬಂದು. ಮೊದಲನೇದಾಗಿ ನಮ್ಮಿರೋ ಧ್ರುವ ಆಕ್ಷನ್ ಪ್ರಿನ್ಸ್, ಅವನು ಯಾವತ್ತೂ ನನ್ನ ತಮ್ಮ. ಓಕೆ, ನಡೀತಾ ಇರ್ತದೆ, ನಂದು ನಿಂದು ನಡೀತಾ ಇರ್ತದೆ ಕೂಡ. ರಮೇಶ್ ಸರ್ ಬಂದಿದ್ದಾರೆ. ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನಿಮ್ಮೊಟ್ಟಿಗೆ ಕೆಲಸ ಮಾಡಿದ ಆಪರ್ಚುನಿಟಿ ನಿಜವಾಗ್ಲೂ ಗ್ರೇಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಬಾಬಾ ಬಾಬಾ ಬಗ್ಗೆ ಏನ್ ಮಾತಾಡ್ಲಿ ನಾನು, ಎಷ್ಟು ಸುತ್ತ ಮಾತಾಡ್ಬೇಕು ಬಾಬಾ ಬಗ್ಗೆ ಮಾತಾಡ್ಬೇಕಂದ್ರೆ ಅಷ್ಟು ಹಂಬಲ್ ಅಂಡ್ ಅಷ್ಟು ನಾನು ಬಾಬಾನ ಶಿವರಾಜ್ ಕುಮಾರ್ ಹೋಲಿಸ್ತಿದ್ದೆ. ತುಂಬಾ ಶಿವಣ್ಣ ಯಾವಾಗ ಮೊದಲನೇದಾಗಿ ಅಣ್ಣ ಅಂತ ನೆನೆಸ್ಕೊಂಡ ತಕ್ಷಣ ಇವ್ರು ಹುಟ್ಟಬ್ಬ ಅಣ್ಣ, ಹ್ಯಾಪಿ ಬರ್ಡೇ ಅಣ್ಣ, ಗಾಡ್ ಬ್ಲೆಸ್ ಶಿವಣ್ಣ, ಹ್ಯಾಪಿ ಬರ್ಡೇ ಅಣ್ಣ. ಅಂಡ್ ಅಷ್ಟು ಒಂಥರ ಹಸು ಮನ್ಸಿದ್ದಂಗೆ ಅವರು. ಸೊ ಲೈಕ್ ಎ ಕಿಡ್. ಸೊ ಆಲ್ವೇಸ್ ಡೈರೆಕ್ಟರ್, ಆಕ್ಟರ್. ಸೊ ನಿಜವಾಗ್ಲೂ ಥ್ಯಾಂಕ್ ಯು ಬಾಬಾ. ಥ್ಯಾಂಕ್ ಯು ಸೋ ಮಚ್. ಅಂಡ್ ದೆನ್ ರೀಶ್ಮಾ ಅವರು ಅಂಡ್ ನಾನೇ ಇಂಟ್ರೊಡ್ಯೂಸ್ ಮಾಡಿದ್ವಿ ಏಕ್ಲೇದಲ್ಲಿ. ರಕ್ಷಿತಾ ಫಿಲ್ಮ್ ಫ್ಯಾಕ್ಟ್ರಿ ಮೇಡಮ್ ಪ್ರೊಡಕ್ಷನ್ ಇಂಟ್ರೊಡ್ಯೂಸ್ ಮಾಡಿದ್ರು. ಇವತ್ತು ಫುಲ್ ಪ್ಯಾನ್ ಇಂಡಿಯಾ ಹೊಡಿತಾರೆ. ದೇವ್ರು ಒಳ್ಳೇದು ಮಾಡ್ಲಿ ನಿಮ್ಗೆ. ಅಂಡ್ ಶಿಲ್ಪಾ ಮೇಡಮ್ ಬಗ್ಗೆ ಏನ್ ಮಾತಾಡಂಗೆ ಇಲ್ಲ ನಾನು. ಈಸ್ ಆಲ್ವೇಸ್ like 20-25 that kind of girl. ಈಗಲೂ ಹಂಗೆ ಇದಾರೆ. ನಾವು ರವಿ ಸರ್ ಜೊತೆ ಸಾಂಗ್ ನೋಡಿದ್ವಲ್ಲ, ಬಂಗಾರದಿಂದ, ಅಷ್ಟೇ ಸೇಮ್ ಹಂಗೆ ಇದಾರೆ. ಅದಕ್ಕೆ ಬರ್ತಾರೆ ಕ್ರೇಜಿ ಸರ್ ಬರ್ತಾರೆ ಈಗ. ಅವರು ಸೋಮ್ಯಾನ್, ಅವ್ರು ಬರ್ತಾರೆ ಸೋಮ್ಯಾನ್, ಲೆಜೆಂಡ್ ಸೋಮ್ಯಾನ್. ಅಂಡ್ ಇವತ್ತು ಮನೆಯಿಂದ ಭಾರತ ಇಂಡಿಯಾ ಎಲ್ಲ ಕಡೆ ಹೋಗ್ತಿದೀವಿ. ಇವತ್ತು ತುಂಬಾ ಬಿಗ್ಗೆಸ್ಟ್ ಇದ್ರಲ್ಲಿ ತಗೊಂಡೋಗಿ ಟಾಪ್ ತಗೊಂಡೋಗಿ ಕೂರಿಸಿದ್ದಾರೆ ಟೀಸರ್ ಇಡೀ ಇಂಡಿಯಾ ಕೇಳಿ. ಅಂಡ್ ಅದಕ್ಕೆಲ್ಲ ಕಾರಣ ಅಂದ್ರೆ ಕೆವಿನ್ ಪ್ರೊಡಕ್ಷನ್. ಯಾಕೆ ಕೆವಿನ್ ಸರ್ ಮೊದಲನೇದಾಗಿ ಈ ಸಿನಿಮಾಗೆ ಹೀರೋ ಬಂದ್ಬಿಟ್ಟು, ನಾನ್ ಡೈರೆಕ್ಟ್ ಇರ್ಬೋದು, ಹೀರೋ ಧ್ರುವರ್ ಇರ್ಬೋದು, ಬೇರೆ ಇರ್ಬೋದು, ಫಸ್ಟ್ ಹೀರೋ ಕೆವಿನ್ ಸರ್. ಯಾಕೆ ಹೇಳ್ತೀನಿ ಅಂದ್ರೆ ಫಸ್ಟ್ ಅವ್ರಿಗೆ ಒಂದು ಫ್ಯಾಷನ್ ಇರ್ಬೇಕು. ಏನೋ ಸಿನಿಮಾ ಇಂಗ್ಲಿಷ್ ಮಾತಾಡ್ತಾ ಇದೀನಿ, ಸಮ್ ವರ್ಡ್ಸ್ ಏನೋ ಪ್ರಾಬ್ಲಮ್ ಆದ್ರೆ ಸಾರಿ. ಒಂದು ತುಂಬಾ ಅರ್ಜಿ ಇರ್ಬೇಕು ಅಂತೀವಲ್ಲ, ಒಂದು ಸಿನಿಮಾ ಮಾಡ್ಬೇಕಾದ್ರೆ ಇಲ್ಲ ನಂಗೆ ಹಿಂಗೆ ಬೇಕು, ಇದೇ ಜನಕ್ಕೆ ತಲುಪಬೇಕು, ಇದೇ ತರ ಮಾಡ್ಬೇಕು ಅಂತ. ಅದರ ಒಂದು ಫ್ಯಾಷನ್ ಕೆವಿನ್ ಸರ್ಗೆ. ಅವರ ಸಪೋರ್ಟ್ ಇಂದ ಮತ್ತೆ ಅವ್ರಿಗೆ ಅಷ್ಟು ಫ್ಯಾಷನ್ ಇರೋದ್ರಿಂದ ನಮ್ಮನ್ನ ತಗೊಂಡೋಗಿ ಈ ಮಟ್ಟಕ್ಕೆಲ್ಲ ತಗೊಂಡೋಗಿ ನಿಲ್ಲಿಸಿದ್ರೆ ನಾವು ಇವತ್ತು ಈ ಸ್ಟೇಜ್ ಬಂದು ನಿಂತಿದ್ದೀವಿ ಅಂದ್ರೆ ಬೇಸ್ ಆಫ್ ಕೆವಿನ್ ಪ್ರೊಡಕ್ಷನ್. ಎಂಟೈರ್ ಇಂಡಿಯಾ ಲ್ಯಾಂಡ್ ತುಂಬಾ ಬಿಗ್ ಇದರಲ್ಲಿ ತಗೊಂಡು ಲ್ಯಾಂಡ್ ಆಗಿದೆ ಅಂದ್ರೆ ಸೊ ಕೆವಿನ್ ಸರ್. ಥ್ಯಾಂಕ್ ಯು ಕೆವಿನ್ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು, ಲವ್ ಯು. ಅಂಡ್ ಇನ್ ಸುಪ್ರೀತ್ ಅವ್ರ ಬಗ್ಗೆ ಏನ್ ಹೇಳಂಗಿಲ್ಲ. ಇಸ್ ಮೈ ಬ್ರದರ್ ಅಂಡ್ ಯಾವಾಗಲೂ ಜೊತೆಲಿ ಇರ್ತಾರೆ. ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಕೆವಿನ್ ಪ್ರೊಡಕ್ಷನ್ ಬಿಸ್ನೆಸ್ ಸೈಡ್. ಇನ್ ಕೆವಿನ್ ಸರ್ ಅಂತೂ ಫೋನ್ ಮಾಡಿ ಯಾವಾಗಲೂ ಕೇಳ್ತಾ ಇರೋರು, ಪ್ರೇಮ್ ಏನ್ ನಡೀತಾ ಇದೆ, ಚೆನ್ನಾಗಿ ನಡೀತಾ, ಏನೋ ತೊಂದ್ರೆ ಇಲ್ವಾ, ನೋ ಪ್ರಾಬ್ಲಮ್ ನೋ ಅಂತ. ಬಟ್ ಅದನ್ನೆಲ್ಲ ನಿಭಾಯಿಸಿದ ಅಲ್ಲೇ ನಿಂತ್ಕೊಂಡು. ಬಟ್ ಏನಾದ್ರೂ ಲಕ್ಷ್ಮಿ ಇಲ್ಲಿಂದ ಬರ್ಬೇಕಲ್ವಾ. ಸೊ ಅದರಿಂದ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಇನ್ನೇನ್ ಮಾತಾಡಕ್ ಸಾಧ್ಯ. ನಿಮ್ಗೆ ಯಾವ್ದು ತುಂಬಾ ಚಾಲೆಂಜಿಂಗ್ ಆಗಿದ್ದು ಪ್ರೇಮ್ ಸರ್? ಕೊಚ್ಚಿ ಹೋದ್ರಿ, ಹೈದರಾಬಾದ್ ಹೋದ್ರಿ, ಚೆನ್ನೈ ಹೋದ್ರಿ, ಮುಂಬೈ ಹೋದ್ರಿ, ಹಿಂದಿನ, ತೆಲುಗುನ, ತಮಿಳ, ಮಲಯಾಳಮ, ಇಂಗ್ಲಿಷ್, ಯಾವ್ದು ಕಡಿಮೆ ಮಾಡಕ್ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಆಗಿತ್ತು ನಿಮ್ಗೆ? ಇಲ್ಲ, ಆತರ ನನ್ಗೇನ್ ಚಾಲೆಂಜ್ ಇಲ್ಲ. ಯಾಕಂದ್ರೆ ನಾನು ಫಸ್ಟ್ ಪ್ಯೂರ್ ಕನ್ನಡ. ನಾನ್ ಬಂದಿರೋದು ಹಳ್ಳಿಯಿಂದ. ನಾನ್ ಮಾತಾಡೋ ಸ್ಲ್ಯಾಂಗ್ ಆತರ. ನಾನು ಸಾಂಗ್ ಆಡ್ಬೇಕಾದ್ರೆ ಕೆಲವರೆಲ್ಲ ನನ್ನ ಟ್ರೋಲ್ ಮಾಡೋದು ಸುಮಾರು ಜನ. ಹಾ ಹಾ ಹೋ ಠಾ ಠಾ ಅಂತಿಲ್ಲ. ನಾನು ಹೇಳಿದೆ ನೋ, ನಾನ್ ಜನಪದ ಒಂಥರ ನಾಡಕ್ ಮಾತಾಡ್ತೀನಿ. ಮಣ್ಣಿನ ಮಗ ನಾವು ಒಂಥರ ಹಳ್ಳಿ ಜನ. ನೀವು ಅದು ಅಷ್ಟು ಸ್ಪಷ್ಟತೆ ಅದಿದು. ನೋ, ಐ ಡೋಂಟ್ ನೋ.
ನನಗೆ ಸಂಗೀತದಲ್ಲಿ ಫಸ್ಟ್ ಆಫ್ ಆಲ್ ಸಾ ರೀ ರೀ ಆ ಅಂತಂದ್ರೆ ನಾನ್ ಸಾರಿಗಮ ಅಲ್ಲ ಗುರು. ನನಗೆ ಡೈರೆಕ್ಟ್ ಆಗಿ ಕೇಳೋನ್ಗೆ ಹಾರ್ಟ್ ಟಚ್ ಆಗ್ಬೇಕು, ದಟ್ ಇಸ್ ಮೈ ಸಾಂಗ್. ನಾನು ಅದನ್ನೆಲ್ಲ ಮಾಡಲ್ಲ. ನನಗೆ ಸಾ ಡಿ ನನಗೆ ಗೊತ್ತಿಲ್ಲ, ಯಾಕಂದ್ರೆ ಎಸ್ ನನ್ಗೆ ಐ ಡೋಂಟ್, ನಾನು ಓಪನ್ ಆಗಿ ಹೇಳ್ತೀನಿ, ಯಾರ ಬೇಕಾದ್ರೆ ಏನ್ ಬೇಕಾದ್ರೆ ಟ್ರೋಲ್ ಮಾಡ್ಕೋಬಹುದು, ನಾನು ತೊಂದ್ರೆ ಇಲ್ಲ. ಐ ಡೋಂಟ್ ವಾಂಟ್, ನನ್ಗೆ ಏನಾಗಬೇಕು, ನನ್ನ ಇರೋ ಮನಸ್ಥಿತಿನ ನಾನು ಓಪನ್ ಆಗಿ ನಾನು ಮಾತಾಡ್ತೀನಿ. ಸೊ ನಾನು ಓದ್ಬೇಕಾದ್ರೆ ಏನು ಅನ್ಸಿಲ್ಲ ನನ್ಗೆ, ಯಾಕಂದ್ರೆ ಇದ್ರು ಒನ್ ಆಫ್ ದ ಲೆಜೆಂಡ್ ಬಾಬಾ ಇದ್ರು. ಅವ್ರ ಪಕ್ಕದಲ್ಲಿ ಕೂತಿದ್ರೆ ಅವ್ರು ಮಾತಾಡೋ ಸ್ಟೈಲು, ಗತ್ತು, ಅವ್ರು ಬರೋ ಸ್ಟೈಲ್ ಒಂಥರ ಆ ಇನ್ಸ್ಪೈರ್ ನಮ್ಗೆ ಮಾತಾಡ್ತಿದ್ವಿ. ಆಕ್ಚುಲಿ ಅವ್ರು ನೀವ್ ಹೇಳಿದ್ರು ಅವ್ರ ಪಕ್ಕದಲ್ಲಿ ಕೂತಾಗಿ ಒಂದು ಆರಾ ಇದೆ ಅಂತ ಹೇಳಿ. ಸೊ ಹೌ ವಾಸ್ ಇಟ್ ವೆನ್ ಯು ಮೆಟ್ ಸಂಜು ಸರ್ ಫಾರ್ ದ ಫಸ್ಟ್ ಟೈಮ್? ಅವ್ರ ಫಸ್ಟ್ ಟೈಮ್ ನೋಡಿದಾಗ ನಿಮ್ಗೆ ಹೆಂಗ್ ಅನ್ಸ್ತು ಸರ್? ಎಕ್ಸಲೆಂಟ್. ನಾನು ಫಸ್ಟ್ ಲಿಫ್ಟ್ ಅಲ್ಲಿ ಬಂದ್ರು, ನಾನು ಆಫೀಸಲ್ಲಿ ಇದ್ದೆ, ನಮ್ಮ ಗೌರವ ಇದ್ರು, ಗೌರವ್ ನನಗೆ ಗೈಡ್ ಮಾಡಿದ್ದು. ನಾನು ಸುಪ್ರೀತ್ ಸರ್ ಹೋದ್ವಿ, ಲಿಫ್ಟ್ ಅಲ್ಲಿ ಬಂದ್ರು. ಬಂದ ತಕ್ಷಣ ಅವ್ರು ಬರೋ ಸ್ಟೈಲ್ ಶರ್ಟು ಒಂದು ಫುಲ್ ತರ ಸಿಲ್ಕ್ ತರ ಫುಲ್ ಇದೆಲ್ಲ ಇತ್ತು. ಸೊ ಕೈ ನೋಡ್ ಗೊತ್ತಲ್ಲ ನಿಮ್ಗೆ, ಇಡೀ ಇಂಡಿಯಾ ಗೊತ್ತವ್ರ ಸ್ಟೈಲ್. ಸುಮ್ಮನೆ ಬಂದ್ರೆ ಸಲಗ ಬಂದಾಗ ಗೊತ್ತಲ್ಲ, ವೆಂಟಿ ಸಲಗ ಬಂದಾಗ. ಸೊ ತುಂಬಾ ಇದಾಯ್ತು ನನಗೆ, ಯಾಕಂದ್ರೆ ನಾನು ಸಿನಿಮಾ ಬ್ಲಾಕ್ ಮಾಡಿದ್ದೀನಿ. Sir, did you know this, sir? He's Sanjay sir. ಸಿನಿಮಾ ಬ್ಲಾಕ್ ಮಾಡಿದ್ದೀನಿ ನಾನು. He sold the tickets in black Actually. for your of your film, yeah. Yes, ಯಾಕಂದ್ರೆ ಕಳ್ಳನಾಯಕ್ black shirt ಹಾಕೊಂಡ್ಬಂದ್ರು. ಕಳ್ಳನಾಯಕ್ ಟೈಮ್ ಅಲ್ಲಿ ರಿಲೀಸ್ ಆದಾಗ ಪ್ರಮೋದ್ ಥಿಯೇಟರ್ ಮಾಡಿರೋ, ನಮ್ಮ ಪ್ರಮೋದ್ ಥಿಯೇಟರ್ ಇದೆ, ಪ್ರಮೋದ್ ಥಿಯೇಟರ್ ಸಿನಿಮಾ ರಿಲೀಸ್ ಆಯ್ತು. ಸೊ ನನಗೆ ಡೈಲಿ ಸಿನಿಮಾ ನೋಡಕ್ ಕಾಸು ಬೇಕಲ್ಲ, ಅದನ್ನ ನಾನು ವೀಕ್ಲಿ ಅಂದ್ರೆ ಡೇ 4 ಶೋ ನೋಡ್ತಾ ಇದ್ದೆ. ಡೇ 4 ಶೋಸ್. ಅದು ಮಾರ್ನಿಂಗ್ ಹೋಗಿ ಟಿಕೆಟ್ ತಗೊಳ್ಳೋದು, ಬೆಳಗ್ಗೆ 6 ಗಂಟೆ 7 ಗಂಟೆ ಕೊಡೋರು. ಯಾಕಂದ್ರೆ ನೀವು ಕೇಳ್ಬೋದು ಅಲ್ಲಿ 5 ಗಂಟೆ 6 ಗಂಟೆ ಟಿಕೆಟ್ ಕೊಡಿ, ಯಾಕಂದ್ರೆ ಅದು ಒಂದ್ ವೀಕ್ ಫುಲ್ ಹಂಗೋಯ್ತದು. ಸೊ ಟಿಕೆಟ್ ತಗೊಳ್ಳೋದು, 1 ಟಿಕೆಟ್ ಹೋಗೋದು, 3 ಟಿಕೆಟ್ ಬ್ಲಾಕ್ ಮಾಡ್ಕೊಂಡು ಟಿಕೆಟ್ ಹೋಗೋದು, ತಿರ್ಗಾ ಬೆಳಿಗ್ಗೆ 1 ಟಿಕೆಟ್, ಯಾಕಂದ್ರೆ ದುಡ್ಡು ಬೇಕಲ್ಲ. ಸೊ ಥ್ಯಾಂಕ್ ಯು ಬಾಬಾ, ನಾನು ಅವ್ರ ಫ್ಯಾನ್ ಆಗಿ ಅವ್ರ ಒಟ್ಟಿಗೆ ಕೆಲಸ ಮಾಡಿದ್ರಿಂದ ಹೆಮ್ಮೆ. ನನಗೆ ನಾನೇ ಬೆಂದೊಟ್ಟಿಗೆ. ಎಸ್, ಗುಡ್. ಅವ್ರು ಬೆನ್ ಕಟ್ತಾರೆ, ನಾವು ಚಪ್ಪಾಳೆ ತಟ್ಟಣಪ್ಪ ಪ್ರೇಮ್ ಸರ್ಗೆ. ಒಂದ್ ಟೈಮ್ ಅಲ್ಲಿ ಸಂಜಯ್ ದತ್ ಸರ್ ಸಿನಿಮಾನ ನೋಡಕ್ಕೋಸ್ಕರ ಅಲ್ಲಿ ಅವರ ಟಿಕೆಟ್ ಅನ್ನ ಬ್ಲಾಕ್ ಅಲ್ಲಿ ಮಾರಿ ಇವತ್ತು ಬ್ಲಾಕ್ ಬಸ್ಟರ್ ಸಿನಿಮಾಗೆ ಅವ್ರನ್ನ ಕಾಸ್ಟ್ ಮಾಡಿದ್ದಾರೆ ಅಂದ್ರೆ ಸರ್, ಅದು ಸರ್ ನಿಜವಾದ ಸಾಧನೆ ಅಂತಂದ್ರೆ. ಸರ್ ನಾನು ಹೇಳ್ತೀನಿ, ನಾನು ಯಾವ್ದು ಸ್ಕ್ರಿಪ್ಟ್ ಹೇಳಿದಾಗ ಅವರು ಓಕೆ ಫ್ರೆಂಡ್ ಚೆನ್ನಾಗಿದೆ, ಓಕೆ ಡನ್ ಮಾಡಿ. ಫಸ್ಟ್ ಹೇಳಿದಾಗ ನಮ್ಗೆ ಒಂದು ಸರ್ ಇದನ್ನ ಈ ತರ ಮಾಡ್ಬೋದು, ಆ ತರ ಮಾಡ್ಬೋದು, ಇಲ್ಲ ಅವ್ರಿಗೆ ಸ್ವಲ್ಪ ಸ್ಕ್ರಿಪ್ಟ್ ತುಂಬಾ ಇಂಟ್ರೆಸ್ಟ್. ಏನಾದ್ರು ಹೇಳಿದಾಗ ಇದು ಚೆನ್ನಾಗಿದೆ ಫ್ರೆಂಡ್, ಇನ್ನೇನಾರು ಮಾಡ, ಅದು ಏನು ಹೇಳಲ್ಲ ಅವರು, ಹಿಂಗ್ ಮಾಡೋದು ಹಂಗ್ ಮಾಡೋದು, ಇನ್ನೂ ಏನೋ ಚೆನ್ನಾಗಿದೆ ಮಾಡ್ಬೋದು ನೋಡಿ ಅಂದ್ಬಿಟ್ಟು ಬಿಡ್ತಾರೆ. ಸೊ ಅದ್ರಲ್ಲಿ ನಾವು ತೆಗೆದುಕೊಂಡು ಹೋಗೋದು. ಆ ಇದ್ರಲ್ಲಿ ಆ ಪಾತ್ರಗಳು ಬಂದಾಗ ಸರ್ ಸಂಜು ಬೋಧನ ಹಾಕೋಣ ಇದಕ್ಕೆ ಮಾಡಿ, ಏನ್ ಹಿಂದೆ ಮುಂದೆ ಏನು ಯೋಚನೆ ಮಾಡಿಲ್ಲ ಅವರು. ಡನ್, ಯಾರ್ದು ಆಮೇಲೆ ಶಿಲ್ಪ ಮೇಡಮ್ ಮಾಡಿ, ನಿಮ್ಗೆ ಸ್ಕ್ರೀನ್ ಮೇಲೆ ನಿಮ್ಗೆ ಆ ಪಾತ್ರಗಳು ವೈಭೀಕರಿಸಬೇಕು, ಆ ಕಂಟೆಂಟ್ ರೀಚ್ ಆಗ್ಬೇಕು ಅಂದ್ರೆ ಮಾಡಿ, ತೊಂದರೆ ಇಲ್ಲ. ಅಂದ್ರೆ ಅಷ್ಟು ಮಟ್ಟಿಗೆ ಎಸ್ ನಮ್ಮ ನಂಬಿದ್ದಾರೆ, ಅವ್ರ ನಂಬಿಕೆ ಉಳಿಸ್ಕೋಬೇಕು ಅಷ್ಟೇ ನಾವು. ಸಿಂಪಲ್. ಸೂಪರ್. ಪ್ರೇಮ್ ಸರ್, ಇವತ್ತು ನೀವು ಇಲ್ಲಿದ್ದೀರಾ. ಪ್ರೇಮ್ ಸರ್ ಇಸ್ ಅಮೇಜಿಂಗ್ ಡೈರೆಕ್ಟರ್, a brilliant actor, there's no doubt. Also, as he said, ma'am, his songs or his voice ಡೈರೆಕ್ಟ್ಲಿ ಹಾರ್ಟ್ ಟಚ್ ಆಗುತ್ತೆ. ಸೊ ನಿಮ್ಗೋಸ್ಕರ ಎಲ್ರು ಬಹಳ ಪ್ರೀತಿಯಿಂದ ಪ್ರೇಮ್ ಸರ್ಗೋಸ್ಕರ ಇಲ್ಲಿ ಸೇರಿದ್ದಾರೆ. ನಾವ್ ಯಾಕೆ ಗುರುವೇ ನೀನ್ ಆಟ ಬಲ್ಲವರ 2 ಲೈನ್ ನಿಮ್ಮ ಧ್ವನಿಯಲ್ಲಿ ಕೇಳಬಾರ್ದು? 2 ಲೈನ್ಸ್ ಇನ್ ಪ್ರೇಮ್ ಸರ್ಸ್ ವಾಯ್ಸ್. ಸರ್ ಒಂದು ವಾಯ್ಸ್ ನಿಮ್ ವಾಯ್ಸ್ ಅಲ್ಲಿ, ಇನ್ ಯೋರ್ ವಾಯ್ಸ್ ಸರ್, 2 ಲೈನ್ಸ್. ಅದು ಇವ್ರು ಹಾಡಿದ್ದಾರೆ, ಕೈಲಾಶ್ ಕೇರ್ ಸರ್ ಹಾಡಿದ್ದಾರೆ, ಬಟ್ ನಮ್ಮ ಹೃದಯಕ್ಕೆ ನಿಮ್ಮ ಹಾಡು ತಲುಪುತ್ತೆ ಸರ್. ಮ್ಯಾಮ್ ಹ್ಯಾಸ್ ಟು ಸಿಂಗ್ 2 ಲೈನ್ಸ್ ಫಾರ್ ಅಸ್. ಈಸ್ ಅನ್ ಅಮೇಜಿಂಗ್ ಸಿಂಗರ್ ಮ್ಯಾಮ್. ಯಾ ನೋಡಿ. ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಶಿವ ಸ್ವಲ್ಪ ವಾಯ್ಸ್ ಸ್ವಲ್ಪ ಡೌನ್ ಇದೆ, ಏನಕ್ಕೆ ಎಲ್ಲ ಸುತ್ತಾಡೋದು, ಅದಕ್ಕೆ ಸಾರಿ. ಈಗ ಅದಕ್ಕೆ ಸ್ಟೆಪ್ ನಾನು ನಿಮ್ಗೆ ಹೇಳ್ಕೊಡಕ್ಕೆ ಧ್ರುವ ಅವ್ರನ್ನ ಏನಾದ್ರು ಕರೀಲ? ಶಿವ ಇಲ್ಲ ಇಲ್ಲ ಇಲ್ಲ, ಅವ್ನು ಮೊದ್ಲೇನೆ ಏನ್ ಮಾಡ್ತಾನೆ, ಕಾರ್ ಮೇಲೆ ಡ್ಯಾನ್ಸ್ ಮಾಡೋ ಬರ್ತಾನ, ಏನ್ ಸ್ಟಾರ್ಟ್ ಅಂತ ಬಂದು ಕೇಳ್ತಾನೆ. ಕಾರ್ ಮೇಲೆ ಇದ್ದಷ್ಟು ಅಯ್ಯಪ್ಪ ಹೋಗಿ ಕಾರ್ ಮೇಲೆ ಹತ್ತಿಸ್ತೀವಿ, ಮತ್ತೆ ಕರೆದ್ರೆ ನಿಮ್ ಸವಾಸನೆ ಬೇಡ ಅಂತ. ಕರೆಕ್ಟ್. ಫ್ಲೈಟ್ ಅಲ್ಲೂ ಹಚ್ಚಿದ್ದಾರೆ, ಕಾರ್ ಅಲ್ಲಿ ಹಚ್ಚಿದ್ದಾರೆ, ಕಡೆಗೆ ಒಬ್ಬರೇ ಡ್ಯಾನ್ಸ್ ಮಾಡ್ಬಿಡಿ, ಒಂದ್ ಬಾಡಿ ಹಿಡ್ಕೊಂಡು ಡ್ಯಾನ್ಸ್ ಮಾಡಿ ಅಂತ ಮಾಡಿಸ್ಬಿಟ್ಟಿದ್ದಾರೆ. ಈ ರೀತಿ ಎಲ್ಲ ಎಕ್ಸ್ಪೆರಿಮೆಂಟ್ ಒಬ್ರು ಹೀರೋ ಮೇಲೆ ಮಾಡೋದು ಪ್ರೇಮ್ ಸರ್ ಮಾತ್ರ. ಅಷ್ಟ್ರ ಮಟ್ಟಿಗೆ ಅವ್ರು ಪ್ರೇಮ್ ಸರ್ ಹೀರೋಗಳನ್ನ ಪ್ರೀತಿ ಮಾಡ್ತಾರೆ. ಪ್ರೇಮ್ ಸರ್, ಥ್ಯಾಂಕ್ ಯು ಸೋ ವೆರಿ ಮಚ್. ಬಟ್ ವಾಪಸ್ ಈಗ ಬೆಂಗಳೂರು ಬಂದು ನಾವೊಂದು ಟೀಸರ್ ಲಾಂಚ್ ಒಂದು ಪ್ರೆಸ್ ಮೀಟ್ ನ ಇಲ್ಲಿ ಮುಗಿಸ್ತಾ ಇದೀವಿ ನಾವು. ಸೊ ಏನಾದ್ರೂ ನೆನಪುಗಳನ್ನ ಹಂಚ್ಕೊಳಕ್ ಇಷ್ಟಪಡ್ತೀರಾ? ಈಗ ಕೊಚ್ಚಿನಲ್ಲಿ ನಾನು ನಿನ್ನೆ ನೋಡ್ತಾ ಇದ್ದೆ, ನೀವು ಮಾತಾಡ್ಬೇಕಾದ್ರೆ ನೀವು ಅಲ್ಲಿ ಹೋದಾಗ ಮೋಹನ್ ಸರ್ ಬಗ್ಗೆ ಮಾತಾಡ್ತಿದ್ರಿ ನೀವು. ಸರಿ, ನಾನು ಕೊಚ್ಚಿನಲ್ಲಿ
ನಾನು ಫಸ್ಟ್ ಟೀಸರ್ ಲಾಂಚ್ ಆದ್ರೆ ನನಗೆ ಮೋಹನ್ ಜಾಲ್ ಸರ್ ಇದು ಕೊಟ್ರು, ವಾಯ್ಸ್ ಕೊಟ್ರು. ಅವ್ರು ಲಂಡನ್ ಅಲ್ಲಿ ಇದ್ರು ಶೂಟಿಂಗ್ ಮಾಡ್ತಾ. ನಾನು ಫೋನ್ ಮಾಡಿ ಸರ್ ಪ್ಲೀಸ್ ನಿಮ್ಮ ವಾಯ್ಸ್ ಇದು ಬೇಕು ಸರ್ ನನಗೆ, ಪ್ಲೀಸ್ ಆಗುತ್ತೆ ಸರ್. ನಾನು ಶೂಟಿಂಗ್ ಅಲ್ಲಿ ಇದ್ದೀನಿ, ಸಂಜೆ 6 ಗಂಟೆಗೆ ಕಾಕಪ್ಪ ಸ್ಟುಡಿಯೋಗೆ ಹೋಗಿ ಮಾಡಿ ಕಳಿಸ್ತೀನಿ ಇದ್ರು. ಮಾಡಿ ಕಳಿಸಿದ್ರು ಅವರು. ನಾವೇ ಅವ್ರು ಇದ್ರ ಮುಂದೆ ನಾವೇನು ಅಲ್ಲ. ಫಸ್ಟ್ ಆಫ್ ಆಲ್ ಮಾಡಿ ಕಳಿಸಿದ್ರು. ನೆನ್ನೆ ಹೇಳ್ಬಿಟ್ಟು ಇಡೀ ಮೀಡಿಯಾ ಇದೆ, ಕೇರಳ ಕೊಚ್ಚಿನ್ ಮೀಡಿಯಾ ಇದೆ, ಅದ್ರ ಮುಂದೆ ಹೇಳ್ತಿದೆ ಸರ್ ಥ್ಯಾಂಕ್ ಯು ಸೋ ಮಚ್, ಲವ್ ಯು ಸರ್, ನೀವು ನಮ್ಗೆ ಸಪೋರ್ಟ್ ಮಾಡಿದೀರಾ, ಥ್ಯಾಂಕ್ ಯು ಸರ್ ಅಂತ ಮಾತಾಡಿ ಇಳಿತಿದೀವಿ. ಫೋನ್ ಮಾಡಿದ್ರು ಅವರು. ಅವ್ರ ಮ್ಯಾನೇಜರ್ ಫೋನ್ ತಗೊಂಡು ನೋಡಿ ಬಂದು, ಸೊ ನಾವು ಫೋನ್ ಕೊಟ್ಟು ಸಾರ್ ಮಾತಾಡ್ತಾರೆ ನೋಡಿ, ಅದು ನೋಡಿದ್ರು ಅವ್ರು ಇದ್ರೆ ಬರ್ತಾ ಇದ್ರು ಅಂತ. ಅಂದ್ರೆ ಎಷ್ಟು ಹಂಬಲ್ ಆಗಿ ನಾವಿಲ್ಲಿ ಮೀಡಿಯಾ ಮುಂದೆ ಮಾತಾಡ್ತಾ ಇದೀವಿ, ಅವ್ರ ಅಲ್ಲಿಂದ ಫೋನ್ ಮಾಡ್ತಿದ್ದಾರೆ ನಮ್ಗೆ. ಎಸ್ ರಿಯಲಿ. ಆಮೇಲೆ ಧ್ರುವ ಮಾತಾಡಿದ್ರು, ಆಮೇಲೆ ಬಾಬಾ ಮಾತಾಡಿದ್ರು, ಮೋಹನ್ ಲಾಲ್ ಸರ್ ನೋಡಿ. ಅಂದ್ರೆ ನಾವು ಮೀಡಿಯಾದಲ್ಲಿ ಇಂಟ್ರಾಕ್ಷನ್ ಮಾಡ್ತಾ ಇದ್ದೆ, ಮುಗಿದ ತಕ್ಷಣ ಫೋನ್ ಮಾಡ್ತಾರೆ ನಮ್ಗೆ. ನಾನ್ ಬರ್ತಿದ್ದೆ, ಬಟ್ ಊರಲ್ಲಿ ಇಲ್ಲ, ಶೂಟಿಂಗ್ ಅಲ್ಲಿ ಇದ್ದೀನಿ, ನಾನು ಬರ್ತಿದ್ದೆ, ನಾನು ಬಂದು ಜಾಯ್ನ್ ಆಗ್ತಿದ್ದೆ ನಿಮ್ ಟೀಮ್ಗೆ ಅಂತ ಅಷ್ಟು ಹಂಬಲ್ನೆಸ್. ಥ್ಯಾಂಕ್ ಯು ಸೋ ಮಚ್. ಇಲ್ಲಿಂದ ಅವರು ಕೂಡ ಮೋಹನ್ ಸರ್ ಥ್ಯಾಂಕ್ಸ್ ಹೇಳ್ತೀನಿ. And Prem sir, this is the final question ನಿಮ್ಗೆ. ಜನರಲಿ ಒಂದು ಸಿನಿಮಾ ಟ್ರೈಲರ್ ಬಿಡುಗಡೆ ಆದ್ಮೇಲೆ ಸಿನಿಮಾ ಬಿಡುಗಡೆಗೆ ಮುಂಚೆ ಪ್ರಮೋಷನ್ ಮಾಡ್ತಾರೆ. And when it comes to cinema promotions in Karnataka, he is the king. Everybody takes him as an inspiration when it comes to cinema promotion. So ಈ ಟೀಸರ್ ಗೆ ಕರ್ಕೊಂಡು ಹೋಗ್ಬಿಟ್ಟಿದಾರಲ್ಲ, ಏನ್ ಪ್ಲಾನಿಂಗ್ ಸರ್? ನಾನು ಯಾವಾಗ್ಲೂ ಅದನ್ನ ಹೇಳ್ತಿರ್ತೀನಿ, ಯಾರು ಕಿಂಗು ಯಾರು ಹೀರೋ ಅಂತಂದ್ರೆ ನಿರ್ಮಾಪಕ. ಸೊ ಏನಕ್ಕೆ ಅಂದ್ರೆ ನಾನು KGF ರಿಲೀಸ್ ಆದಾಗಲೂ ಅಷ್ಟೇ ನಾನು ಅವಾಗ ಹೇಳಿದ್ದೆ, ಯಾರು ಅಲ್ಲಿ ಹೀರೋ, ಮೊದಲನೇ ಹೀರೋ ಯಾರು ಅಂತ ಕೇಳಿದ್ರೆ ಹೊಂಬಾಳೆ ಸಿನಿಮಾ ಅಂತ. ಏನಕ್ಕೆ ಫಸ್ಟ್ ಅವ್ರಿಗೆ ಟೇಸ್ಟ್ ಇರಬೇಕು. ಒಬ್ಬ ನಿರ್ಮಾಪಕನಿಗೆ ನಾನು ಈ ತರನೇ ಮಾಡ್ಬೇಕು, ಹಿಂಗೆ ಮಾಡ್ಬೇಕು ಅಂದ್ರೆ ಸ್ಕ್ರಿಪ್ಟ್ ಕೇಳಂದ್ರೆ ಅವ್ರಿಗೆ ಟೇಸ್ಟ್ ಇರ್ಬೇಕು. ಹಂಗೆ ಇಲ್ಲಿ ನನ್ನ KDಗೆ ಹೀರೋನೇ KVN ಸರ್. ಅವ್ರ ಮುಂದೆ ಕೂತಿದ್ದಾರೆ ಅಂತಿಲ್ಲ, ಬಿಕಾಸ್ ಅವ್ರು ಅಷ್ಟು ಸಪೋರ್ಟ್ ಮಾಡೋದು, ಅಷ್ಟು ನಮ್ಮಿಂದ ನಿಂತ್ಕೊಂಡು ಬೆಂತಟ್ಟಿದ್ದಾರೆ. ಸೊ ಅದು ಮೋಸ್ಟ್ ಇಂಪಾರ್ಟೆಂಟ್. ಅನ್ನದಾತ ಅಂತೀವಲ್ಲ ನಾವು, ಅವನ ಅಪ್ಪಾಜಿ ಹೇಳೋರಲ್ಲ ಅನ್ನದಾತ. ಸೊ ಅವ್ರನ್ನ ಉಳಿಸ್ಕೋಬೇಕು ನಾವು ಯಾವತ್ತೂ. ಸೊ ಅದು ಇಂಪಾರ್ಟೆಂಟ್. ಸೊ ಅದಾದ್ಮೇಲೆ ನಾನು ಹೇಳಕ್ ಇಷ್ಟಪಡೋದು, ಈ ನಮ್ಮಲ್ಲಿ ಸ್ವಲ್ಪ ಈ ಕಚ್ಚಾಟ್ಗಳು ನಾವು ಹೊರಗಡೆ ಹೋದಾಗ, ಇವಾಗ್ಲೂ ನೋಡಿ ನೀವೆಲ್ಲ ಹೊರಗಡೆ ಹೋದಾಗ ಎಂಟೈರ್ ಇಂಡಿಯಾ KD ಆಗ್ಲಿ ಎನಿ ಸಿನಿಮಾ ಹೋಗ್ತಾ ಇರ್ತೀವಿ, ಎನಿ ಸಿನಿಮಾ ಯಾರಾದ್ರೂ ಒಂದು ಸ್ವಲ್ಪ ಚೆನ್ನಾಗಾದ್ರೆ ಇದಾದ್ರೆ, ಇಲ್ಲ ಚೆನ್ನಾಗಿಲ್ಲ ಇದ ಅಂತ ಇಲ್ಲ ಅಂತಾರೆ, ಬಟ್ ಚೆನ್ನಾಗಿದೆ ಆರಿಸ್ತಾರೆ, ತಗೊಂಡೋಗ್ತಾರೆ. ನಾವೆಲ್ಲಾ ಕಡೆ ಹೋದಾಗ ಎಷ್ಟು ಪ್ರೀತಿಯಿಂದ ಕೂಗಾಡೋರು, ಕಿಚ್ಚಾಡೋರು, ಅದನ್ನ ವಾವ್ ಏನ್ರಿ ಹಿಂಗ್ ಬೇಕಿಂಗ್ ಮಾಡಿದ್ರೆ ಏನ್ ಹಿಂಗಿದೆ ಅಂತೆಲ್ಲ ಮಾಡ್ತಾ ಇರ್ತಾರೆ. ಸೊ ಎಲ್ಲ ನಮ್ಮಲ್ಲಿ ಏನಾಗಿದೆ, ನಮ್ಮಲ್ಲಿ ಅಂದ್ರೆ ನಾನು ಹೇಳ್ತಾ ಇರೋದು, ಕೆಲವು ಜನಗಳು, ಕೆಲವು ಇವು ನಮ್ಮಲ್ಲಿ ನಾವೇ ಕಾಲ ಹೇಳ್ಕಂತ ಇದೀವಿ. ಅದೊಂದು ತುಂಬಾ ಬೇಜಾರ್ ಅನ್ಸುತ್ತೆ ಸಮ್ಟೈಮ್. ದಯವಿಟ್ಟು ಅದನ್ನೆಲ್ಲ ಕೆಲವು ವ್ಯಕ್ತಿಗಳು, ಯಾಕಂದ್ರೆ ಹೀರೋಗಳು ಅಂದ್ಮೇಲೆ ಇಲ್ಲಿ ಪ್ರತಿಯೊಬ್ಬ ನಿರ್ಮಾಪಕ ಕನ್ನಡಿಗ. ಸೊ ಹೀರೋ ಕನ್ನಡದವನು, ಕನ್ನಡ ನಿರ್ಮಾಪಕ. ಸೊ ಪ್ರತಿಯೊಬ್ಬರು ಇಲ್ಲಿ ಎಲ್ಲರೂ ನಾವೆಲ್ಲ ಒಂದೇ ಹೋಗ್ಬೇಕು, ಒಂದೇ ರೋಡು, ಇದೇ ರೋಡು, ಹಿಂಗ್ ಹೋಗ್ಬೇಕು. ವಾಪಸ್ ಬಂದ್ರೆ ನಮ್ಮ ಮುಖ ಅವ್ರು ನೋಡ್ಬೇಕು, ಅವ್ನ ಮುಖ ನಾವು ನೋಡ್ಬೇಕು. ಬಟ್ ಸಿನಿಮಾ ಅಂದ್ರೆ ಹೆಂಗೆ ಅಂತಂದ್ರೆ ಎಲ್ಲ ಒಂದು ಕುಟುಂಬ, ಫ್ಯಾಮಿಲಿ. ಇಲ್ಲಿ ಏನಾಗಿದೆ, ಪಕ್ಕ ಅಣ್ಣ ಮಲಗಿದ್ರೆ ತಮ್ಮ ಬಂದ್ಬಿಟ್ಟು ನೋಡ್ತಾ ಇರ್ತಾನೆ, ಕಲೆ ತಾಕೊಡೋಣ ಹಂಗೆ ಅಂತ. ಸೊ ಈ ಇದು ಬಿಡ್ಬೇಕು ಅಂತ ನಾನು ಕೆಲವು ಕ್ಯಾರೆಕ್ಟರ್ಸ್ ಗಳಿವೆ. ದಯವಿಟ್ಟು ಪತ್ರಿಕೆ ಹೊಡೆಯಾರು ಆತರ. ಸೊ ನನ್ಗೆ ಮನ್ಸಿಗೆ ಬಂದು ನಾನು ಹೇಳ್ತೀನಿ, ನನ್ಗೆ ಏನ್ ಬೇಕಾದ್ರೆ ನಾನು ಅದನ್ನೇ ಹೇಳ್ತೀನಿ. ಟ್ರೋಲ್ ಮಾಡೋರು ಎಷ್ಟು ಬೇಕಾದ್ರೂ ಪ್ರೇಮ್ನ ಹೆಂಗ್ ಬೇಕಾದ್ರೂ ಟ್ರೋಲ್ ಮಾಡಬಹುದು, ಡೋಂಟ್ ಕೇರ್. ನನಗೆ ಅದು ಚಿಂತೆನೇ ಇಲ್ಲ. ನಾನು ಓಪನ್ ಆಗಿ ಹೇಳ್ತೀನಿ, ನನ್ಗೇನು ಆತರ ಏನಿಲ್ಲ. ತರ ಇತ್ತು, ತುಂಬಾ ಹರ್ಟ್ ಆಯ್ತು, ತುಂಬಾ ಇದಾಯ್ತು, ನೋವಾಯ್ತು, ಹಂಗೇನಿಲ್ಲ. ಓಪನ್ ಆಗಿ ಹೇಳ್ತೀನಿ, ಪ್ಲೀಸ್ ಸಪೋರ್ಟ್ ಕನ್ನಡ ಸಿನಿಮಾ. ಇವತ್ತು ಕನ್ನಡ ಸಿನಿಮಾ ಎಲ್ಲಿದೆ ಅಂತಂದ್ರೆ ನಿಮ್ಗೆ ತುಂಬಾ ಟಾಪಲ್ಲಿ ಹೋಗಿ ಕೂತಿದೆ ಕನ್ನಡ ಸಿನಿಮಾ. ಬಟ್ ಅದನ್ನ ನಾವೇ ನಮಗ್ ನಾವೇ ಕಾಲ ಹೇಳ್ಕೊಂಡು ನಮಗ್ ನಾವೇ ಇದ್ ಮಾಡ್ಕೊತಾ ಇದೀವಿ. ಬಟ್ ಅದು ಮಾಡಬಾರ್ದು, ಮಾಡಬೇಡಿ ಅಂತ ಪ್ರತಿಯೊಬ್ಬನು ಇಲ್ಲಿಂದನೇ ಸಾಷ್ಟಾಂಗ ನಮಸ್ಕಾರ ಹಾಕಿ ಬೇಡ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು.